ಜಬ್ಬಾರ್ ಅವ್ರ ಪರವಾಗಿ ಅಷ್ಟೇ ಇದ್ರು ಜಮೀರ್ ಅಂತ ಹೇಳ್ತಾ ಇದ್ದಾರೆ, ನಿಜಾನಾ ಅದು? ಮೇಡಮ್, ಈಗ ನಾವು ಕಣ್ಣಾರೆಯಾಗಿ ನೋಡಿದ್ದೀವಿ, ಕೇಳಿದ್ದೀವಿ, ಓಪನ್ ಆಗಿ ಅವ್ರು ಹೇಳಿದ್ದಾರೆ. ಯಾರಿಗೆ ಕೊಟ್ಟರು ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ ಮೇಲೆ ಮತ್ತು ಒಂದು ಸೈಡ್ ಹೆಂಗಾಗುತ್ತೆ ಮೇಡಮ್? ಅದು ಎಲ್ಲರೂ ಇದ್ದರು. ಅದು ಈಗ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಸಾಹೇಬರು, ನೀವು ಅವ್ರಿಗೆ ಕೇಳಬೇಕು. ಯಾಕಂದರೆ ಅವರು ಇದ್ದರು ಅಲ್ಲಿ. ಈ ಥರ ಕೇಳಿದಾರೋ ಇಲ್ಲ ಅಂತ ಅವ್ರಿಗೆ ತಾವು ಕೇಳಬೇಕು. ಮತ್ತು ನಾವು ಈ ಮುಖಾಂತರ ರಿಜ್ವಾನ್ ಅರ್ಷದ್ ಸಾಹೇಬರಿಗೆ, ಸಲೀಂ ಅಹಮದ್ ಸಾಹೇಬ್ರಿಗೆ ಹೇಳ್ತೀವಿ, ಈ ನಮ್ಮ ಸಮಾಜದಿಂದ ತಾವು ಕೇಳಿದ್ದೀರಾ ಟಿಕೆಟ್ ಇಲ್ಲ ಅಂತ ಎಲ್ಲ, ತಾವು ಯಾಕೆ ಇಲ್ಲಿ ಬಂದು ಏನು ಸಿಟ್ಟಾಗಿದ್ದಾರೆ ಜನ ಅವ್ರಿಗೆಲ್ಲ ಹೋಲಿಸ್ತಿದ್ದೀರಾ? ನಿಮಗೆ ಪಕ್ಷ ಮುಖ್ಯನೋ ಅಥವಾ ಸಮಾಜ ಮುಖ್ಯನೋ? ಅದೇ ಸಮಾಜದಿಂದ ಸ್ವಾಮಿ ನೀವು ಇಲ್ಲಿ ಸೆಲೆಕ್ಟ್ ಆಗಿ ಬಂದಿರೋದು. ನಮ್ಮ MLC ಸಾಹೇಬರು ಮುಸ್ಲಿಮ್ಸ್ ಅಂತ ಹೇಳಿ ಸಲೀಂ ಅಹಮದಿಗೆ MLC ಮಾಡಿರೋದು. ಮತ್ತು ರಿಜ್ವಾನ್ ಅರ್ಷದ್ ಸಾಹೇಬರು ನಮ್ಮ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಅಲ್ಲಿಂದ ಈ ಶಿವಾಜಿನಗರದಿಂದ ಗೆದ್ದು ಬಂದಿದ್ದಾರೆ. ಅಲ್ಪಸಂಖ್ಯಾತರ ಮತ ಹಾಕಿರೋದಕ್ಕೆ ಬಂದಿರೋದು. ಇಲ್ಲಿ ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದಿದ್ದು, ನಾವು ಕೊಟ್ಟಲಿಲ್ಲ. ಈಗ ನಾವು ಬೇರೆ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ನಾವು ತಾವು ಬಂದು ಯಾರ್ಯಾರಿಲ್ಲಿ ಇದು ಅಪೋಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಕರ್ಕೊಂಡು ಹೋಗೋದು, ಮಾತಾಡಿ ಮತ್ತು ಪಕ್ಷಕ್ಕೆ ಕರ್ಕೊತಾ ಇದ್ದೀರಲ್ಲ, ಇದು ಒಳ್ಳೆಯದಲ್ಲ. ನಾವು ಏನಿದ್ದೀವಿ ಈ ಸಲ ನಮ್ಮ ಸಮಾಜ ಅವರಿಗೆ ಟಿಕೆಟ್ ಅವರಿಗೆ ಮತ ಹಾಕ್ದಂಗೆ ಬೇರೆ ಯಾರಿಗಾದರೂ ಗೆಲ್ಲಿಸ್ರಿ ಅಂತ ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಅದು ನೋಡ್ತೀರಾ.